ಬಂದಿದ್ದ ಸ್ಯಾಂಡಲ್ವುಡ್ ನಟಿ ರಾಗಿಣಿ ದ್ವಿವೇದಿ ಪ್ರತಿಭಟನಾ ನಿರತ ರೈತರ ಸಿಟ್ಟಿಗೆ ಗುರಿಯಾಗಬೇಕಾಯಿತು. ಕಾವೇರಿ ನದಿ ನೀರಿಗಾಗಿ ನಡೀತಾ ಇರುವ ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ರೈತರು ಆಹ್ವಾನ ನೀಡಿದ್ರು. ಇದನ್ನು ಲೆಕ್ಕಿಸದೆ ರಾಗಿಣಿ ಕಾರು ಹತ್ತುಕೊಂಡು ಹೋದ್ರು. ರೈತರ ಮಾತಿಗೆ ನಟಿ ರಾಗಿಣಿ ಬೆಲೆ ಕೊಡ್ಲಿಲ್ಲ. ನಾಡು ನುಡಿ ಬಗ್ಗೆ ಧ್ವನಿ ಎತ್ತದ ಕಲಾವಿದರ ಸಿನಿಮಾ ಪ್ರದರ್ಶನ ನಿಲ್ಲಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಒತ್ತಾಯ ಮಾಡಿದ್ದಾರೆ. ನೀರು ನೈಸರ್ಗಿಕ ಸಂಪತ್ತು, ಕುಡಿಯುವ ನೀರಿನ ಮೇಲೆ ಪ್ರತಿಯೊಬ್ಬರ ಹಕ್ಕು ಇದೆ. ಹೋರಾಟದ ಬಗ್ಗೆ ನನಗೆ ಅಷ್ಟಾಗಿ ತಿಳಿದಿಲ್ಲ. ಸದ್ಯ ನನ್ನ ಸಿನಿಮಾ ಪ್ರಮೋಷನ್ ಮಾಡ್ತಿದ್ದೀನಿ ಅಷ್ಟೇ. ಕಾವೇರಿ ಹೋರಾಟದ ಬಗ್ಗೆ ಪ್ರತಿಕ್ರಿಯಿಸೋದಿಲ್ಲ ಅಂತ ಹೇಳಿದ್ದಾರೆ. ಇವರೆಲ್ಲ ದನ ಕಾಯಕ್ಕೆ ಹೋಗೋದು ವಾಸಿ. ಇವರಿಗೆ ಇಲ್ಲಿ ಸಿನಿಮಾ ಮಾಡ್ಬೇಕು, ಇಲ್ಲಿರೋರು ಸಿನಿಮಾ ನೋಡ್ಬೇಕು. ನಾವು ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ಏನ್ ಪ್ರೋತ್ಸಾಹಿಸೋಣ? ಇದರಿಂದ ನೀವು ಉದ್ಧಾರ ಆಗ್ತೀರಾ, ಅಭಿವೃದ್ಧಿ ಆಗ್ತೀರಾ? ರಾಜ್ಯದ ಸಮಸ್ಯೆಗಳಿದ್ದಾಗ ನೀವು ಧ್ವನಿ ಎತ್ತಬೇಕಲ್ವಾ? ಹೋರಾಟದ ಬಗ್ಗೆ ನನಗೆ ಗೊತ್ತಿಲ್ಲ, ನೀವು ಈ ರಾಜ್ಯದಲ್ಲಿ ಇಲ್ವಾ, ಬೇರೆ ರಾಜ್ಯದಲ್ಲಿ ಇದ್ದೀರಾ, ಬರೀ ಸಿನಿಮಾ ಮಾತ್ರ ಮಾಡ್ಕೊಂಡು ಕೂತಿರ್ತೀರಾ? ಎಲ್ಲಾ ಸ್ಟಾರ್ಸ್ ಗಳಿಗೂ ಸೇರಿಸೇ ಹೇಳ್ತಾ ಇರೋದು, ದೊಡ್ಡವರಿಂದ ಹಿಡಿದು ಯಾರ್ಯಾರು ಇದಿರೋ ನೀವುಗಳು ಎಲ್ರಿಗೂ ಹೇಳ್ತಾ ಇರೋದು. ಇಂಥ ಸಂದರ್ಭದಲ್ಲಿ ನೀವುಗಳು ರಸ್ತೆಗೆ ಇಳಿಬೇಕು. ಅಟ್ಲೀಸ್ಟ್ ಒಂದು ಟ್ವೀಟ್ ಮಾಡಕ್ ಬರಲ್ವಾ? ಅಟ್ಲೀಸ್ಟ್ ಒಂದು ಸಂದೇಶ ಕೊಡೋದಕ್ ಬರಲ್ವಾ? ಏನ್ ಮಾಡ್ತಾ ಕೂತಿರ್ತೀರಾ? ಮಣ್ಣ ತಿಂತಾ ಇರ್ತೀರಾ. ಅದೇ ಸಿನಿಮಾಗಳು, ಅಯ್ಯೋ ಪ್ಯಾನ್ ಇಂಡಿಯಾ ಸಿನಿಮಾ, ಅಯ್ಯೋ ಆ ಸಿನಿಮಾ ಈ ಸಿನಿಮಾ, ಅವ್ರು ಹಾಡು ಹೇಳಿದಾರೆ, ಇವ್ರು ಡ್ಯಾನ್ಸ್ ಮಾಡಿದಾರೆ, ಎಲ್ಲದಕ್ಕೂ ಬಂದು ಕುಣಿತಾ ಇರ್ತೀರಾ ಟಕ 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 ಅಂತ. ಯಾಕೆ ನೋಡ್ಬೇಕು ನಿಮ್ ಸಿನಿಮಾಗಳನ್ನ? ರೈತರಿಗಾಗೋ ಅನ್ಯಾಯ ಅಥವಾ ರೈತರ ಪರವಾಗಿ ಧ್ವನಿ ಎತ್ತಿ ಅಂತ ಕೇಳ್ಕೊಂಡ್ರು ಬರಕ್ಕಾಗಲ್ಲ ಅಂತಂದ್ರೆ ಇನ್ ಯಾವ ಮಟ್ಟಿಗೆ ದುರಹಂಕಾರ ಇರಬೇಕು? ಎಲ್ಲರೂ ಒಂದ್ಸತಿ ಡಿಸೈಡ್ ಮಾಡಿದ್ರು ಸಿನಿಮಾಗಳನ್ನೇ ನೋಡಬಾರ್ದು ಅಂತ, ಅಷ್ಟೇ ಕತೆಗಳು. ನಿಮಗೆ ರೈತರಾಗಿ ಕೆಲಸ ಮಾಡೋದಕ್ಕೂ ಆಗಲ್ಲ, ನಿಮ್ಗೆ ಅದ್ ಬರಲ್ಲ. ನಿಮಗೆ ಮಣ್ ತಿನ್ಬೇಕಾಗತ್ತೆ ಆಮೇಲೆ ಕುತ್ಕೊಂಡು. ನಿಜವಾಗ್ಲೂ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಸ್ಯಾಂಡಲ್ವುಡ್ ಮೇಲೆ ಬಹಳ ಬೇಜಾರಾಗತ್ತಪ್ಪ. ಕನ್ನಡ ಭಾಷೆ, ನುಡಿ, ಜಲ ಇದ್ಯಾವ್ದ್ರ ಬಗ್ಗೆ ಧ್ವನಿ ಎತ್ತಲ್ಲ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಎಂತೆಂಥ ದಿಗ್ಗಜರುಗಳೆಲ್ಲ ಧ್ವನಿ ಎತ್ಕೊಂಡು ಬಂದ್ರು. ಇವ್ರುಗಳಿಗೆ ಅದೇನ್ ಬಂದಿದ್ಯೋ ಗೊತ್ತಿಲ್ಲ. ಮಾತೆತ್ತರೆ ಸಿನಿಮಾ, ಯಾವ್ದಾದ್ರು ಪ್ರಮೋಷನ್ ಕಾಸು ಕೊಡ್ತೀವಿ ಅಂತಂದ್ರೆ ಅಲ್ಲಿಗೆ ಹೋಗೋದು. ಇವ್ರಿಗೆ ಮಂಡ್ಯ ತನಕ ಹೋಗಕ್ಕಾಗಿದೆ, ಒಂದ್ ಧ್ವನಿ ಎತ್ತಕ್ಕಾಗಲ್ವಾ? ಇಲ್ಲ, ನನಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗತ್ತೆ, ನಾನು ಇದ್ರ ಬಗ್ಗೆ ಧ್ವನಿ ಎತ್ತೀನಿ, ಮಾತಾಡ್ತೀನಿ, ನಾಳೆ ಬರ್ತೀನಿ, ಪೋಸ್ಟ್ ಮಾಡಿ, ಏನೋ ಒಂದು ಹೇಳಬೇಕು ತಾನೆ. ಅದ್ ಯಾಕೆ ಹಿಂಗ್ ಆಡ್ತಾ ಇದಾರೋ ಕಲಾವಿದರುಗಳು ಗೊತ್ತಿಲ್ಲ.